ವೀಕ್ಷಕರೇ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇಷ್ಟರಲ್ಲೇ ಮೋಹಿನಿ ಏಕಾದಶಿ ಬರ್ತಾ ಇದೆ. ಈ ವಿಡಿಯೋದಲ್ಲಿ ಮೋಹಿನಿ ಏಕಾದಶಿ ವ್ರತದ ಕತೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬರ್ತಾ ಇದ್ದರೆ ಅಥವಾ ನನ್ನ ಚಾನಲ್ ವೀಡಿಯೋಸ್ಗಳು ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಒಂದು ಸಮಯದಲ್ಲಿ ಶ್ರೀಕೃಷ್ಣರು ಹಾಗೂ ಯುಧಿಷ್ಠರು ಸಂವಾದದಲ್ಲಿ ತೊಡಗಿರ್ತಾರೆ. ಯುಧಿಷ್ಠ ಮಹಾರಾಜರು ಶ್ರೀಕೃಷ್ಣನಿಗೆ ಕೇಳ್ತಾರೆ, ಹೇ ಜನಾರ್ದನ, ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಯಾವ ಏಕಾದಶಿ ಬರುತ್ತೆ ಹಾಗೂ ಅದರ ಮಹತ್ವವೇನು ಅಂತ ಕೇಳ್ತಾರೆ. ಅದಕ್ಕೆ ಉತ್ತರವಾಗಿ ಶ್ರೀಕೃಷ್ಣರು ಹೇಳ್ತಾರೆ, ಹೇ ಯುಧಿಷ್ಠರ, ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಏಕಾದಶಿನ ಮೋಹಿನಿ ಏಕಾದಶಿ ಅಂತ ಕರೀತಾರೆ ಅಂತ. ಹಾಗಾಗಿ ಈ ಕಥೆನ ಅಥವಾ ಈ ಏಕಾದಶಿ ವ್ರತ ಮಾಡೋದ್ರಾಗಲಿ ಅಥವಾ ಕಥೆನ ಕೇಳೋದಾಗಲಿ ಒಬ್ಬ ವ್ಯಕ್ತಿ ಮಾಡಿರೋಂಥ ಪಾಪಗಳೆಲ್ಲ ತೊಳೆದು ಹೋಗಿ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಪ್ರಾಚೀನ ಕಾಲದಲ್ಲಿ ಸರಸ್ವತಿ ಅನ್ನೋ ನದಿ ತೀರದ ಹತ್ರ ಇರೋ ಭದ್ರಾವತಿ ಅನ್ನೋ ರಾಜ್ಯನ ರಾಜ ಧೃತಿಮಾನ್ ಆಳ್ತಾ ಇರ್ತಾನೆ. ಹಾಗೂ ಅದೇ ರಾಜ್ಯದಲ್ಲಿ ಧನ್ಪಾಲ್ ಅನ್ನೋ ಒಬ್ಬ ವೈಷ್ಣವ ಇರ್ತಾನೆ. ಮಹಾವಿಷ್ಣುವಿನ ಭಕ್ತನಾದಂಥ ಈ ಧನ್ಪಾಲ್ ಯಾವಾಗಲೂ ದಾನ ಧರ್ಮ ಮಾಡೋದು, ಪುಣ್ಯವಾದ ಕೆಲಸಗಳನ್ನು ಮಾಡೋದು ಮಾಡ್ತಾ ಇರ್ತಾರೆ. ಅಷ್ಟಲ್ಲದೆ ಈ ರಾಜ್ಯದಲ್ಲಿ ಎಷ್ಟೋ ಧರ್ಮಶಾಲೆಗಳನ್ನ ಕೂಡ ತೆಗೆದಿರ್ತಾರೆ. ಈ ಧನ್ಪಾಲ್ಗೆ 5 ಜನ ಗಂಡು ಮಕ್ಕಳಿರ್ತಾರೆ. ಅವ್ರಗಳ ಹೆಸರು ಹೀಗಿರುತ್ತೆ: ಸುಮನ, ಪ್ರೀತಿಮಾನ್, ಮೇಧಾವಿ, ಸುಕೃತಿ ಹಾಗೂ ದ್ರಷ್ಟಬುದ್ಧಿ ಅಂತ. ಇವರ 5ನೇ ಮಗ ದುಷ್ಟಬುದ್ಧಿ, ಅವನ ಹೆಸರು ತಕ್ಕನಾಗೆ ದುಷ್ಟ ಆಗಿರ್ತಾನೆ. ಯಾವಾಗಲೂ ಕುಡಿಯೋದು, ಯಾವಾಗಲೂ ಕೆಟ್ಟ ಕೆಲಸ ಮಾಡ್ತಾ ಕಾಲ ಕಳೆಯೋದು. ಹೀಗಿರ್ಬೇಕಾದ್ರೆ ಒಂದು ದಿನ ಧನ್ಪಾಲ್ ಅವರು ಈ ದುಷ್ಟಬುದ್ಧಿ ಮಗ ಒಬ್ಬಳು ವೇಶ್ಯ ಜೊತೆ ಇರೋದನ್ನು ನೋಡ್ತಾರೆ. ಅದೇ ಸಮಯದಲ್ಲಿ ಅವನ್ನ ಮನೆಯಿಂದ ಬಿಟ್ಟು ಓಡಿಸ್ತಾರೆ. ಹೀಗೆ ಹೊರಗೆ ಬಂದಂಥ ದ್ರಷ್ಟಬುದ್ಧಿ ಅವರೇ ಊರಿನಲ್ಲೇ ಕಳ್ತನ ಮಾಡೋದಕ್ಕೆ ಶುರು ಹಚ್ಕೋತಾನೆ. ಯಾರು ಇಟ್ಕೊಳ್ಳೋಕೆ ಬಂದರೆ ಕಾಡಿನ ಕಡೆ ಓಡೋಗೋದು ಮಾಡ್ತಾ ಇರ್ತಾನೆ. ಹಾಗೂ ಕಾಡಿನಲ್ಲಿದ್ದ ಕಾರಣ ಊಟ ಇಲ್ದಿರೋ ಕಾರಣವಾಗಿ ಪ್ರಾಣಿಗಳನ್ನ ಕೊಂದು ಅದ್ರ ಮಾಂಸನ ಸೇವಿಸ್ತಾ ಇರ್ತಾನೆ. ಹೀಗೆ ಒಂದಿನ ಹೊಟ್ಟೆ ಹಸಿವು ತಡಿಲಾರ್ದೆ ಇಡೀ ಕಾಡಲ್ಲಿ ತಿರುಗ್ತಾ ಇರ್ತಾನೆ. ಹೀಗೆ ತಿರುಗ್ತಾ ಪುಣಿವೀರ್ ಅನ್ನೋ ಒಬ್ಬ ಋಷಿಗಳ ಮನೆಯನ್ನು ತಲುಪ್ತಾನೆ. ಆ ಸಮಯದಲ್ಲಿ ಈ ಋಷಿಗಳು ಗಂಗೆ ಸ್ನಾನ ಮಾಡಿಕೊಂಡು ಆಶ್ರಮದ ಕಡೆ ಬರ್ತಾ ಇರ್ತಾರೆ. ಈ ಋಷಿಗಳು ಇವನ ಪಕ್ಕ ಬಂದಾಗ ಅವ್ರ ಒದ್ದೆ ಮೈಯಿಂದ ಕೆಲವು ಗಂಗೆಯ ಹನಿ ನೀರು ಇವನ ಮೈ ತಗೊಳುತ್ತೆ. ಹೀಗೆ ಗಂಗೆಯ ಒಂದು ನೀರು ಅವನ ಮೈ ತಗೊಳಿದ ತಕ್ಷಣ ಅವನಿಗೆ ದುಷ್ಟಬುದ್ಧಿ ಹೋಗಿ ಒಬ್ಬ ಸದ್ಬುದ್ಧಿ ಆಗ್ಬಿಡ್ತಾನೆ. ಅಷ್ಟಲ್ಲದೆ ಮುನಿವರೆಗೆ ಕೈ ಮುಗಿತಾ ಕೇಳ್ಕೊತಾನೆ, ಹೇ ಮುನಿ, ನನ್ನ ಜೀವನದಲ್ಲಿ ತುಂಬಾ ಪಾಪ ಮಾಡಿದ್ದೀನಿ, ದಯವಿಟ್ಟು ಈ ಪಾಪಗಳಿಂದ ಮುಕ್ತಿ ಸಿಗುವಂಥ ಯಾವುದಾದ್ರೂ ಒಂದು ಸಹಾಯ ಅಥವಾ ಒಂದು ಏನಾದರೂ ಮಾಡಬೇಕಂದ್ರೆ ಅದನ್ನು ಹೇಳಿ ಅಂತ. ಆ ಸಮಯದಲ್ಲಿ ಮುನಿಗಳು ಹೇಳ್ತಾರೆ, ನೀನು ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಮೋಹಿನಿ ಏಕಾದಶಿ ವ್ರತ ಮಾಡು, ಇದರಿಂದ ನಿನ್ನ ಎಲ್ಲ ಪಾಪಗಳು ತೊಲಗು ಹೋಗ್ತವೆ ಅಂತ. ಈಗ ಮುನಿಗಳು ಹೇಳಿದ ರೀತಿಯಲ್ಲೇ ಭಕ್ತಿಯಿಂದ ಮೋಹಿನಿ ಏಕಾದಶಿ ವ್ರತ ಮಾಡ್ತಾನೆ. ಈ ವ್ರತದ ಫಲವಾಗಿ ಅವನೆಲ್ಲ ಪಾಪಗಳು ನಾಶ ಆಗಿ ಕೊನೆಗೆ ವಿಷ್ಣು ಲೋಕಕ್ಕೆ ಹೋಗ್ತಾನೆ. ವೀಕ್ಷಕರೇ, ನಾವೇನಾದ್ರು ನಿಜವಾದ ಕತೆ ತಿಳ್ಕೊಬೇಕು ಅಂತಂದರೆ ಮೋಹಿನಿ ಏಕಾದಶಿ ಏನಕ್ಕೆ ಆಚರಣೆ ಮಾಡೋದು ಅಂದರೆ, ಮಹಾವಿಷ್ಣು ಮೋಹಿನಿ ಅವತಾರ ತಾಳಿತಾರೆ. ಕಾರಣ ಯಾಕೆ ಅಂತಂದರೆ, ಭಸ್ಮಾಸುರ ಅನ್ನೋ ಒಬ್ಬ ರಾಕ್ಷಸ ಶಿವನ ಹತ್ರ ವರ ಕೇಳ್ಕೊಂಡಿರ್ತಾನೆ, ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವ್ರು ಸುಟ್ಟು ಭಸ್ಮ ಆಗಿಬಿಡ್ಬೇಕು ಅಂತ. ಅವನನ್ನು ಸಂಹರಿಸಕ್ಕೆ ಅಂತ ವಿಷ್ಣು ಒಬ್ಬಳು ಸುಂದರವಾದ ಮೋಹಿನಿ ರೂಪದಲ್ಲಿ ಅವತಾರ ತಾಳಿ ಕೊನೆಗೆ ಅವನ ತಲೆ ಮೇಲೆ ಕೈ ಇಟ್ಕೊಳ್ಳೋ ಥರ ಮಾಡಿ ಅವನೇ ಸುಟ್ಟು ಭಸ್ಮ ಆಗೋ ಥರ ಮಾಡಿದ್ದಾನೆ. ಆ ಕಾರಣದಿಂದಾಗಿ ಮೋಹಿನಿ ಏಕಾದಶಿನ ಆಚರಣೆ ಮಾಡಿ. ವೀಕ್ಷಕರೇ, ಏಕಾದಶಿ ವ್ರತದ ಕತೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.